ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಷ್ಟ್ರ ರಕ್ಷಣಾ ಪಡೆ ಪ್ರತಿಭಟನೆಯನ್ನು ನಡೆಸಿರುವಂಥದ್ದು. ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳ ಬಂಧನಕ್ಕೆ ಆಗ್ರಹಿಸಿ ಒಂದು ಪ್ರತಿಭಟನೆ ನಡೆಸಲಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟ ಆಗಿದೆ. ರಾಷ್ಟ್ರ ರಕ್ಷಣಾ ಪಡೆ ಪ್ರತಿಭಟನೆ ಮಾಡಿರುವಂಥದ್ದು. ಹಿಂದೂ ಪರ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆದಿದೆ. ಪ್ರತಿಭಟನೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆ, ವಸಂತ ಗಿಳಿಯಾರ್ ಸೇರಿದಂತೆ ಪ್ರಮುಖ ಹೋರಾಟಗಾರರು ಭಾಗಿಯಾಗಿದ್ದಾರೆ. ಅಕ್ರಮವಾಗಿ ಯಾರೆಲ್ಲ ನುಸುಳಿ ಬಂದಿದ್ದಾರೆ ದೇಶದ ಗಡಿಯನ್ನು ಬಾಂಗ್ಲಾದೇಶಿಗಳು, ಅವರನ್ನು ಬಂಧನ ಮಾಡಬೇಕು, ಅವರನ್ನು ಹುಡುಕಿ ಅವರನ್ನು ಬಂಧಿಸುವಂಥದ್ದು ಪ್ರಯತ್ನ ಮಾಡಬೇಕು. ಅದಾದಮೇಲೆ ಅವರ ದೇಶಕ್ಕೆ ಗಡೀಪಾರು ಮಾಡಬೇಕು ಅಂತ ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಹೋರಾಟದಲ್ಲಿ ಪ್ರಮುಖ ಹೋರಾಟಗಾರರಾಗಿರುವಂಥ ಪುನೀತ್ ಕೆರೆಹಳ್ಳಿಯವರು, ವಸಂತ ಗಿಳಿಯಾರ್ ಸೇರಿದಂತೆ ಚಕ್ರವರ್ತಿ ಸೂಲಿಬೆಲೆ ಸೇರಿದಂತೆ ಪ್ರಮುಖ ಹೋರಾಟಗಾರರೆಲ್ಲರೂ ಸಹ ಭಾಗಿಯಾಗಿದ್ದಾರೆ. ಮೊನ್ನೆಯಷ್ಟೇ ವೀಕ್ಷಕರೇ 105 ಜನ ಅಕ್ರಮ ಬಾಂಗ್ಲಾ ವಲಸಿಗರು ಬೆಂಗಳೂರಿನಲ್ಲಿ ಇದ್ದರು ಅನ್ನೋದನ್ನು ಪತ್ತೆ ಹಚ್ಚಿದ್ದಾರೆ. ಅಲ್ಲಿಗೆ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ ಅಂತ, ಅಕ್ರಮ ಬಾಂಗ್ಲಾ ವಲಸಿಗರೇ ಇಲ್ಲ ಅನ್ನುವ ರೀತಿಯಂಥ ಚರ್ಚೆ ಏನಿತ್ತು ಅದನ್ನು ಸುಳ್ಳಾಗಿಸ್ತು. ಅವರ ಪತ್ತೆ 105 ಜನರು ಸಿಕ್ಕಾಕ್ಕೊಂಡಿದ್ರು. ಹೀಗಾಗಿ ಈಗ ಮತ್ತೊಂದಿಷ್ಟು ಜನರನ್ನು ಹುಡುಕಿದ್ರೆ ಅವರು ಸಹ ಸಿಕ್ಕಾಕೋತಾರೆ, ಅವರು ಸಹ ಲಾಕ್ ಆಗ್ತಾರೆ. ಹೀಗಾಗಿ ಅಂಥವರನ್ನು ಹಿಡಿದು ಅರೆಸ್ಟ್ ಮಾಡಿ ಅವರ ದೇಶಕ್ಕೆ ಅವರನ್ನು ಗಡೀಪಾರು ಮಾಡಬೇಕು ಅಂತ ಹೋರಾಟಗಾರರು ಆಗ್ರಹಿಸಿದ್ದಾರೆ.